ಗೆಲುವು ಸರ್. ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿದ್ದೀವಿ. ಇವತ್ತೇನು ನಮ್ಮ ಕೋಲಾರ ಜಿಲ್ಲೆ ಹಾಲು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು, ಅದು ಹೋಗಲಾಡಿಸಿ ರೈತರಿಗೆ ಒಳ್ಳೇದಾಗಬೇಕು, ಇನ್ನೂ ಅತಿ ಹೆಚ್ಚು ಬೆಂಬಲ ಬೆಲೆ ಕೊಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಆಡಳಿತ ಮಂಡಳಿ ಕೋಲಾರ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಗಳು ಸ್ಪಷ್ಟವಾದಂಥ ಬಹುಮತದಿಂದ ಎಲ್ಲರೂ ಕೂಡ 12 ಸೀಟಲ್ಲಿ ಕನಿಷ್ಠ ಪಕ್ಷ ನಮಗೆ 9ರಿಂದ 10 ಸೀಟು ಗೆಲ್ತಕ್ಕಂಥ ಸೂಚನೆ ಕಾಣ್ತಾ ಇದೆ. ಪ್ರತಿ ಹಳ್ಳಿಯಲ್ಲೂ ಕೂಡ ಮತದಾರನ ಭೇಟಿ ಮಾಡ್ಕೊಂಡು ಬಂದಿದ್ದೀವಿ. ಹಳ್ಳಿಯಲ್ಲೂ ಕೂಡ ಸ್ಪಂದಿಸಿದ್ದಾರೆ ನಮಗೆ ರೈತರು. ಹಾಗಾಗಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. NDA ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. NDA ಬಾವುಟವನ್ನು ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಬಾವುಟವನ್ನು ಆರಿಸೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಇವತ್ತು ಶಾಸಕರು ಮತ್ತೆ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್, ಹಣ ಹಂಚ್ತಾ ಇದ್ದಾರೆ ವರ್ತೂರು ಪ್ರಕಾಶ್ ಅವರು ಅಂತ. ಇವತ್ತು ಎರಡನೇ ಬಾರಿಗೆ ಆರೋಪ ಮಾಡಿದ್ದಾರೆ. ವಿಡಿಯೋ ಒಂದು ರಿಲೀಸ್ ಆಗಿದೆ. ಮನೆ ಹತ್ರ ನಾನು ಯಾರಿಗೋ ಬಡವರು ಸಹಾಯ ಮಾಡಕ್ಕೆ ಬಂದಿದ್ರು, ಕಾಸು ಕೊಟ್ಟಿದ್ದೆ. ಸುಮಾರು ಒಂದು 3-4 ವರ್ಷದ ಹಳೆ ವಿಡಿಯೋ ಅದು ಇವತ್ತು ನಿನ್ನೆ ಮೊನ್ನೆದಲ್ಲ, ಸತ್ಯಕ್ಕೆ ದೂರವಾದಂಥ ಮತದಾರರು ನಿಮಗೆ ದುಡ್ಡು ತಗೊಂಡು ವಾಪಸ್ ಕೊಟ್ಟಿದ್ದಾರೆ ಅಂತ MLA ಅವರು ಹೇಳಿದ್ದಾರೆ. ಕೊಟ್ಟಿದ್ದಲ್ಲ, ಇದು ಹಳೆ ವಿಡಿಯೋ, ವಾಪಸ್ ಕೊಟ್ಟಿದ್ದಲ್ಲ, ಬೇರೆ ವಿಚಾರಕ್ಕೆ ನಾನು ಸಾಲ ಕೊಟ್ಟಿದ್ದೆ ಅವ್ರಿಗೆ, ಅವ್ರು ತಂದು ಕೊಟ್ಟರು ಅಷ್ಟೇ. ನಿನ್ನೆ ಮೊನ್ನೆ ವಿಡಿಯೋ ಅಲ್ಲ, ಅದು ಹಳೆ ವಿಡಿಯೋ, 2 ವರ್ಷದ. ಈ ಚುನಾವಣೆಯಲ್ಲಿ ಮತ್ತೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಸರ್, ಎಲ್ಲ ಸೇರ್ಕೊಂಡು? ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ರೈತ ಬಾಂಧವರು ಇವತ್ತು ನಮ್ಮ CM ಶ್ರೀನಾಥ್ ಅವರು ನನಗೆ ಒಂದು ಭುಜ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಕೋಲಾರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ 4 ಕ್ಷೇತ್ರ, ಒಂದು ನಾಗರಾಜಪ್ಪ ಅಂತ, ಎರಡನೇದು ನಮ್ಮ ಜನಘಟ್ಟ ಕೃಷ್ಣಪ್ಪನವರು, ವಡಗೂರು ಹರೀಶ್ ಅವರು, ಲಕ್ಷ್ಮೀಪ್ರಿಯ, 4 ಸೀಟ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು. 4 ಕೂಡ ಅತಿ ಹೆಚ್ಚು ಮತಗಳಿಂದ, 1, 2, 5, 10 ಅಲ್ಲ, ಅತಿ ಹೆಚ್ಚು ಮತಗಳಿಂದ 4 ಕೂಡ ನಾವು ಜಯಗಳಿಸ್ತೇವೆ. ಚುನಾವಣೆ ಸ್ವಲ್ಪ ದುಬಾರಿ ಆಯಿತು ಅಂತ ಅನಿಸ್ತಲ್ಲ ಸರ್ ಈ ಚುನಾವಣೆಯಲ್ಲಿ? ಯಾಕಂದ್ರೆ ಮತದಾರರಿಗೆ ಯಾರಿಗೂ ಹಣ ಹಂಚಿಲ್ಲ, ಎಲ್ಲರೂ ಕೂಡ ಧರ್ಮವಾಗಿ ಓಟ್ ಕೇಳಿದ್ದಾರೆ. ಹಾಗಾಗಿ ಇದು ಹಣದ ವ್ಯವಹಾರನೇ ಇಲ್ಲ ಇಲ್ಲಿ. ಯಾರು ಹಣೆ ಭಾಷೆ ಎಲ್ಲ ಸುಳ್ಳಪ್ಪ, ನಿರಾಧಾರ. ಯಾರನ್ನ ಆರೋಪ ಮಾಡಿದ್ದಾರ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವರ್ತೂರು ಪ್ರಕಾಶ್ ಬಂದು ಕಿತ್ಕೊಂಡೋಗಿದ್ದಾರೆ ಅಂತೇಳಿ. ಬಾಯಿಗೆ ಬಂದಂಗೆ ಇವರು ಹುಚ್ಚುಚ್ಚಾಗಿ ಮಾತಾಡೋದು. ಅವರು ದುಡ್ಡು ಕೊಟ್ಟಿಲ್ಲ, ನಾವು ದುಡ್ಡು ಕೊಟ್ಟಿಲ್ಲ.